19 ಒಂಟೆಗಳ ಕತೆ. ಹಗುರವಾಗಿ ತೆಗೆದುಕೊಳ್ಳಬೇಡಿ. ಮಕ್ಕಳ ಕತೆ ತರಹ ಇದ್ದರೂ ಜೀವನದ ಸಾರವೇ ಅಡಗಿದೆ ಇದರಲ್ಲಿ. ಕೊನೆಯ ಸಾರಾಂಶ ನೋಡೋದು ಮಿಸ್ ಮಾಡ್ಕೋಬೇಡಿ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ 19 ಒಂಟೆಗಳನ್ನು ಹೊಂದಿದ್ದನು. ಒಂದು ದಿನ ಅವನು ಅಸುನೀಗಿದನು. ಆತನ ಮರಣದ ಅನಂತರ ಅವನು ಬರೆದಿದ್ದ ಉಯಿಲನ್ನು ಊರಿನ ಪಂಚಾಯ್ತಿಯಲ್ಲಿ ಓದಲಾಯಿತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ನನ್ನ ಬಳಿಯಲ್ಲಿ 19 ಒಂಟೆಗಳಿವೆ. ಅವುಗಳಲ್ಲಿ ಅರ್ಧದಷ್ಟು ಒಂಟೆಗಳನ್ನು ನನ್ನ ಮಗನಿಗೆ ನೀಡಬೇಕು. 19 ಒಂಟೆಗಳಲ್ಲಿ 4ನೇ 1 ಭಾಗವನ್ನು ನನ್ನ ಮಗಳಿಗೆ ನೀಡಬೇಕು. 19 ಒಂಟೆಗಳಲ್ಲಿ 5ನೇ 1 ಭಾಗವನ್ನು ನನ್ನ ಸೇವಕನಿಗೆ ನೀಡಬೇಕು. ಈ ವಿಭಜನೆ ಹೇಗೆ ಆಗಬೇಕು? ಎಲ್ಲರೂ ಗೊಂದಲಕ್ಕೊಳಗಾಗಿದ್ದರು. 19 ಒಂಟೆಗಳಲ್ಲಿ ಅರ್ಧದಷ್ಟು ಅಂದರೆ 9.5ರಷ್ಟು ಒಂಟೆಗಳನ್ನು ಮಗನಿಗೆ ಕೊಡಬೇಕು. ಅಂದರೆ 1 ಒಂಟೆಯನ್ನು ಕತ್ತರಿಸಬೇಕಾಗುತ್ತದೆ. 19 ಒಂಟೆಗಳಲ್ಲಿ 4ನೇ 1 ಭಾಗ ಅಂದರೆ 5.25 ಒಂಟೆಗಳನ್ನು ಮಗಳಿಗೆ ಕೊಡಬೇಕು. ಅಂದರೆ ಮತ್ತೊಂದು ಒಂಟೆಯನ್ನು ಕತ್ತರಿಸಬೇಕಾಗುತ್ತದೆ. 19 ಒಂಟೆಗಳಲ್ಲಿ 5ನೇ 1 ಭಾಗ ಅಂದರೆ 3.80ರಷ್ಟು ಒಂಟೆಗಳನ್ನು ಸೇವಕನಿಗೆ ನೀಡಬೇಕು. ಅಂದರೆ ಮಗದೊಂದು ಒಂಟೆಯನ್ನು ಕತ್ತರಿಸಬೇಕಾಗುತ್ತದೆ. ಎಲ್ಲರೂ ತುಂಬಾ ಗೊಂದಲದಲ್ಲಿದ್ದರು. ಆಗ ಪಕ್ಕದ ಹಳ್ಳಿಯಿಂದ ಒಬ್ಬ ಬುದ್ಧಿವಂತನನ್ನು ಕರೆಸಲಾಯಿತು. ಆ ಬುದ್ಧಿವಂತ ತನ್ನ ಒಂಟೆಯ ಮೇಲೆ ಸವಾರಿ ಮಾಡಿಕೊಂಡು ಬಂದು ಸಮಸ್ಯೆಯನ್ನು ಆಲಿಸಿದ. ತನ್ನ ಮನಸ್ಸಿನಲ್ಲೇ ಲೆಕ್ಕಾಚಾರ ಮಾಡಿಕೊಂಡು ಅನಂತರ ಈ 19 ಒಂಟೆಗಳ ನಡುವೆ ನನ್ನ ಒಂಟೆಯನ್ನು ಸೇರಿಸಿ ಹಂಚಿರಿ ಎಂದನು. ಎಲ್ಲರೂ ಇಲ್ಲೊಬ್ಬ ವಿಚಿತ್ರ ವ್ಯಕ್ತಿ ಬಂದಿದ್ದಾನೆ, ತನ್ನ ಒಂಟೆಯನ್ನು ಇವರ ನಡುವೆ ಹಂಚಬೇಕು ಎಂದು ಹೇಳುವ ಇವನೊಬ್ಬ ಹುಚ್ಚ ಎಂದು ಭಾವಿಸಿದರು. ಆದರೂ ವಿಷಯವನ್ನು ಒಪ್ಪಿಕೊಳ್ಳುವುದರಿಂದ ಏನು ತೊಂದರೆ ಎಂದು ಎಲ್ಲರೂ ಯೋಚಿಸಿದರು. 19 + 1 20 ಒಂಟೆಗಳಾದವು. 20ರ ಅರ್ಧದಷ್ಟು 10 ಒಂಟೆಗಳನ್ನು ಮಗನಿಗೆ ನೀಡಿದ. 20ರಲ್ಲಿ 4ನೇ 1 ಭಾಗ ಅಂದರೆ 5 ಒಂಟೆಗಳನ್ನು ಮಗಳಿಗೆ ನೀಡಿದ. 20ರಲ್ಲಿ 5ನೇ 1 ಭಾಗ ಅಂದರೆ 4 ಒಂಟೆಗಳನ್ನು ಸೇವಕನಿಗೆ ನೀಡಿದ. ಅಲ್ಲಿಗೆ 10 5 4 19 ಒಂಟೆಗಳಾದವು. ಅಲ್ಲಿ ಈಗ 1 ಒಂಟೆ ಉಳಿದಿದೆ. ಅದು ಆ ಬುದ್ಧಿವಂತ ವ್ಯಕ್ತಿಗೆ ಸೇರಿದ್ದು. ಅವನು ಅದನ್ನು ಹತ್ತಿಕೊಂಡು ತನ್ನ ಹಳ್ಳಿಗೆ ಹಿಂತಿರುಗಿದ. ಹೀಗೆ 1 ಒಂಟೆಯನ್ನು 19 ಒಂಟೆಗಳ ಜೊತೆಯಲ್ಲಿ ಸೇರಿಸಿ ಯಾವುದೇ ಒಂಟೆಯನ್ನು ಕತ್ತರಿಸದೆ ಮರಣ ಹೊಂದಿದ ಆ ವ್ಯಕ್ತಿಯ ಉಯಿಲಿನಲ್ಲಿರುವಂತೆಯೇ ಹಂಚಲಾಯಿತು. ಸ್ನೇಹಿತರೆ, ಈ ಕತೆ ತರಹವೇ ನಾವೆಲ್ಲರೂ ಜೀವನದಲ್ಲಿ 19 ಒಂಟೆಗಳ ಹಿಂದೆ ಓಡುತ್ತಾ ಇದ್ದೀವಿ. ಆದರೆ ಅದಕ್ಕೆ ಮಿತ್ರರು ಎಂಬ ಒಂಟೆಯನ್ನು ಸೇರಿಸದ ಹೊರತು ಸುಖ, ಶಾಂತಿ, ಸಂತೃಪ್ತಿ, ಆನಂದ ಸಿಗುವುದಿಲ್ಲ ಎಂಬುದನ್ನು ಮರೆಯುತ್ತಿದ್ದೇವೆ. ಈ 19 ಒಂಟೆಗಳು ಯಾವುವು ಅಂತ ನಮಗೆಲ್ಲ ಗೊತ್ತೇ ಇದೆ. ಸ್ನೇಹಿತರೆ, ಜೀವನದ ಜಂಜಾಟಗಳು ಇದ್ದದ್ದೇ. ಸ್ನೇಹಕ್ಕೆ, ವಿಶ್ವಾಸಕ್ಕೆ, ಪ್ರೀತಿಗೆ ಸಮಯ ಕೊಡಿ. ನಮ್ಮೆಲ್ಲರಿಗೂ ಇರೋದು ಒಂದೇ ಜೀವನ, ಅದನ್ನು ನಗುತ್ತಾ ಕಳೆಯೋಣ. ಧನ್ಯವಾದಗಳು.